ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತಿಗೆ ವಿನಾಶದ ಮುನ್ಸೂಚನೆ ಸಿಕ್ಕಿದೆ. ಏನೋ ಒಂದು ದುರ್ಘಟನೆ ಖಂಡಿತವಾಗಿಯೂ ಸಂಭವಿಸಿಯೇ ಸಂಭವಿಸುತ್ತೆ ಅನ್ನುವ ದೊಡ್ಡ ಮಟ್ಟಿನ ಸುಳಿವು ಸಿಕ್ಕಿದೆ. ಇದು ಕೇವಲ ಮುನ್ಸೂಚನೆ ಅಥವಾ ಸುಳಿವು ಅಲ್ಲ, ಇದೊಂದು ಮುನ್ನೆಚ್ಚರಿಕೆ ಅಂತ ಜಗತ್ತು ಮಾತನಾಡ್ತಾ ಇದೆ. ಹಾಗಂತ ಇದು ಮೂಢನಂಬಿಕೆ ಅಲ್ಲ, ಜಗತ್ತೇ ಒಪ್ಪಿಕೊಳ್ಳುವ ಸತ್ಯ. ಆ ಮುನ್ಸೂಚನೆ ಯಾವುದು ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಇದೊಂದು ದೃಶ್ಯವನ್ನ ನೋಡಿಬಿಡಿ. ಇಲ್ಲಿ ಪೇಪರ್ನ ತುಂಡೊಂದು ನೀರಿನಲ್ಲಿ ಓಡಾಡುತ್ತಿರೋದು ನಿಮಗೆ ಕಾಣಿಸ್ತಾ ಇರಬಹುದು. ಬಿಳಿ ಪೇಪರ್ನ ರೀತಿ ಇದೆಯಲ್ಲ ಅಂತ ನಿಮ್ಮಲ್ಲಿ ತುಂಬಾ ಜನ ಅಂದುಕೊಂಡಿರಬಹುದು. ಆದರೆ ಇದು ಪೇಪರ್ ಅಲ್ಲ, ಬದಲಾಗಿ ಇದೊಂದು ಮೀನು. ಹೌದು, ಖಂಡಿತವಾಗಿಯೂ ಇದೊಂದು ಮೀನು. ನಿಮ್ಮಿಂದ ಇದನ್ನ ನಂಬೋದಕ್ಕೆ ಸಾಧ್ಯವಾಗದೇ ಇದ್ರೂ ಇದನ್ನ ನೀವು ನಂಬಲೇಬೇಕು. ಜಗತ್ತಿನ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಕೂಡ ಈಗ ಇದೇ ಮೀನಿನ ವಿಚಾರ ಸುದ್ದಿ ಆಗ್ತಾ ಇದೆ. ಕಾರಣ ಇದೊಂದು ನಿಗೂಢ ಮೀನು. ಈ ಮೀನು ಅಷ್ಟು ಸುಲಭದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಇದೇ ಕಾರಣಕ್ಕಾಗಿ ಈಗ ಈ ಮೀನು ಕಾಣಿಸಿಕೊಂಡಿರೋದು ಭಾರಿ ಸುದ್ದಿ ಆಗ್ತಾ ಇದೆ. ಜನ ಕೂಡ ಈ ಮೀನು ಕಾಣಿಸಿಕೊಳ್ತಾ ಇದ್ದಂತೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅರೆ, ನೀವು ಮೊದಲು ಹೇಳಿದ ಸಾಲುಗಳಿಗೂ ಈ ಮೀನಿಗೂ ಏನ್ ಸಂಬಂಧ? ವಿನಾಶದ ಮುನ್ಸೂಚನೆ ಅಂತೀರಾ, ಅಪರೂಪದ ಮೀನು ಪತ್ತೆಯಾಗಿದೆ ಅಂತೀರಾ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರೆ ಸಂಬಂಧ ಇದೆ. ಯಾವಾಗೆಲ್ಲ ಈ ಮೀನು ಪತ್ತೆಯಾಗಿದೆಯೋ ಆವಾಗೆಲ್ಲ ಜಗತ್ತು ದುರಂತಗಳನ್ನ ನೋಡಿದೆ. ಈ ಅಪರೂಪದ ಮೀನು ಕಾಣಿಸಿಕೊಂಡ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಸಂಭವಿಸುತ್ತೆ. ಹಾಗಂತ ಇದು ಮೂಢನಂಬಿಕೆ ಅಲ್ಲ, ಇಡೀ ಜಗತ್ತೇ ಒಪ್ಪಿಕೊಂಡಿರುವ ಸತ್ಯ. ಹಾಗಾದರೆ ಈ ಮೀನು ಕಾಣಿಸಿಕೊಳ್ಳುತ್ತಿದ್ದಂತೆ ಜಗತ್ತು ಭಯ ಬಿದ್ದಿದ್ದು ಯಾಕೆ? ಈ ಮೀನು ಅಪಾಯದ ಮುನ್ಸೂಚನೆಯ? ಅಷ್ಟಕ್ಕೂ ಆ ಮೀನಾದ್ರೂ ಯಾವುದು? ನಿಗೂಢ ಮೀನು ಪತ್ತೆಯಾಗಿರೋದಾದ್ರೂ ಎಲ್ಲಿ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮೆಕ್ಸಿಕೋದ ಬೀಚ್ ಒಂದರಲ್ಲಿ ಅತ್ಯಂತ ಅಪರೂಪದಲ್ಲಿ ಕಾಣಿಸಿಕೊಳ್ಳುವ ಓರ್ ಮೀನು ಪತ್ತೆಯಾಗಿದೆ. ಇದನ್ನ ಡೂಮ್ಸ್ ಡೇ ಫಿಶ್ ಅಂತಾನು ಕರೀತಾರೆ. ಈ ಮೀನು ಅದೆಷ್ಟೋ ವರ್ಷಗಳಿಗೊಮ್ಮೆ ಮಾತ್ರ ಕಾಣಿಸಿಕೊಳ್ಳುವುದು. ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದಾಗ ಯಾವಾಗೆಲ್ಲ ಈ ಮೀನು ಕಾಣಿಸಿಕೊಂಡಿದೆಯೋ ಆವಾಗೆಲ್ಲ ಜಗತ್ತಿನ ಒಂದಲ್ಲ ಒಂದು ಕಡೆಯಲ್ಲಿ ದುರ್ಘಟನೆಗಳು ಸಂಭವಿಸಿದೆ. ಈ ದುರ್ಘಟನೆಗಳು ಸಾವಿರಾರು ಜನರನ್ನ ಬಲಿ ತೆಗೆದುಕೊಂಡಿವೆ. ಇದೇ ಕಾರಣಕ್ಕಾಗಿ ಈ ಓರ್ ಮೀನು ಕಾಣಿಸಿಕೊಳ್ಳುತ್ತಿದ್ದಂತೆ ಜಗತ್ತಿನಲ್ಲಿ ಒಂದು ರೀತಿಯ ಭಯ ಶುರುವಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಂತೂ ಈ ಮೀನಿನ ಬಗ್ಗೆಯೇ ಚರ್ಚೆ ನಡೀತಾ ಇದೆ. ದೊಡ್ಡ ದೊಡ್ಡ ಸುದ್ದಿ ಮಾಧ್ಯಮಗಳು ಕೂಡ ಈ ಮೀನಿನ ವಿಚಾರದ ಬಗ್ಗೆ ಸುದ್ದಿ ಬಿತ್ತರ ಮಾಡ್ತಾ ಇದ್ದಾವೆ. ಶಾಕಿಂಗ್ ಸಂಗತಿ ಅಂದ್ರೆ ಈ ಮೀನನ್ನ ಸರ್ವನಾಶದ ಸಂಕೇತ ಅಂತಾನು ಕರೀತಾರೆ. ಸ್ನೇಹಿತರೆ, ಈ ಓರ್ ಮೀನು ಅನ್ನೋದು ಬೇರೆ ಬೇರೆ ಸೈಜ್ನಲ್ಲಿ ಕಾಣಿಸಿಕೊಳ್ಳುತ್ತೆ. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಇದೊಂದು ಫೋಟೋ ನೋಡಿ. ಇಷ್ಟು ಉದ್ದದ ಓರ್ ಮೀನುಗಳು ಕಾಣಿಸಿಕೊಂಡಿದ್ದಿದೆ. ಸಣ್ಣ ಪ್ರಮಾಣದಲ್ಲಿ ಓರ್ ಮೀನುಗಳು ಕೂಡ ಕಾಣಿಸಿಕೊಂಡಿದ್ದಿದೆ. 7 ಮೀಟರ್ ಉದ್ದದವರೆಗೂ ಬೆಳೆಯುವ ಸಾಮರ್ಥ್ಯ ಈ ಮೀನಿಗಿದೆ. ನೀವೀಗ ನೋಡ್ತಾ ಇರುವ ಫೋಟೋ 1996ರದ್ದು. ಅಮೆರಿಕಾದ ನೌಕಾಪಡೆಯ ಯೋಧರು ಈ ಮೀನಿನೊಂದಿಗೆ ಫೋಟೋ ತೆಗೆಸಿಕೊಂಡಿದ್ರು. ಇಲ್ಲಿ ಓರ್ ಮೀನು ಅಷ್ಟೊಂದು ಅಪರೂಪದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಕೂಡ ಕಾರಣ ಇದೆ. ಇದನ್ನ ಡೀಪ್ ಸಿ ಮೀನು ಅಂತ ಕರೀತಾರೆ. ಅಂದ್ರೆ ಆಳ ಸಮುದ್ರವನ್ನ ಆಶ್ರಯಿಸಿಕೊಂಡಿರುವ ಮೀನು ಇದು. ಆಳ ಸಮುದ್ರದಲ್ಲಿ ಇದು ತನ್ನ ಜೀವನ ನಡೆಸುತ್ತೆ. ಯಾವತ್ತೂ ಸಮುದ್ರದ ಮೇಲ್ಭಾಗಕ್ಕೆ ಬರೋದಿಲ್ಲ. ಹೀಗಾಗಿ ಅಷ್ಟು ಸುಲಭದಲ್ಲಿ ಈ ಮೀನು ಕಾಣಿಸಿಕೊಳ್ಳೋದಿಲ್ಲ. ಆಳ ಸಮುದ್ರದಲ್ಲಿ ಇದು ಇರೋದ್ರಿಂದ ಮೀನುಗಾರರ ಬಲೆಗೂ ಕೂಡ ಇದು ಬೀಳೋದಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಈ ಮೀನು ಪ್ರಸಿದ್ಧಿ ಪಡೆದಿದೆ. ಜಪಾನ್ನ ಜನ ಇದನ್ನ ಭೂಕಂಪದ ಮೀನು ಅಂತ ಕರೀತಾರೆ. ಇದನ್ನ ಡೂಮ್ಸ್ ಡೇ ಫಿಶ್ ಅಂತ ಕರೆಯೋದಕ್ಕೆ ಕೂಡ ಕಾರಣ ಇದೆ. ಈ ಮೀನು ಕಾಣಿಸಿಕೊಂಡಾಗ್ಲೆಲ್ಲ ಒಂದ ಭೂಕಂಪ ಆಗುತ್ತೆ ಅಥವಾ ಸಾವಿರಾರು ಜನರನ್ನ ಬಲಿ ತೆಗೆದುಕೊಳ್ಳುವ ದುರಂತಗಳು ಸಂಭವಿಸುತ್ತೆ. ಇದಕ್ಕೆ ಪೂರಕ ಅನ್ನುವಂತೆ ಹಲವು ಸಾಕ್ಷಿಗಳು ಕೂಡ ಇದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2011ರಲ್ಲಿ ಜಪಾನ್ಗೆ ರಕ್ಕಸ ಸುನಾಮಿ ಅಪ್ಪಳಿಸುತ್ತೆ. ಆ ಸುನಾಮಿ ವಿನಾಶವನ್ನೇ ಸೃಷ್ಟಿ ಮಾಡಿತ್ತು. ಇಡೀ ಜಪಾನ್ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ರಕ್ಕಸ ಅಲೆಗಳು ಜಪಾನ್ ಅನ್ನುವ ದ್ವೀಪವನ್ನ ಸಮುದ್ರದ ನೀರಿನಲ್ಲಿ ಮುಳುಗಿಸಿದ್ದವು. ಈ ರಣಭೀಕರ ಭೂಕಂಪಕ್ಕೆ ಲಕ್ಷಾಂತರ ಜನ ಬಲಿಯಾಗಿದ್ರು. ಇವತ್ತಿನವರೆಗೂ ಜಪಾನ್ ಅನ್ನುವ ಪುಟ್ಟ ದೇಶ ಅಂದಿನ ಸುನಾಮಿಯ ಪರಿಣಾಮವನ್ನ ಎದುರಿಸುತ್ತಿದೆ. ಶಾಕಿಂಗ್ ಸಂಗತಿ ಅಂದ್ರೆ ಈ ಸುನಾಮಿ ಅಪ್ಪಳಿಸುವ 2 ವಾರಗಳ ಹಿಂದಷ್ಟೇ 10 ರಿಂದ 15 ಓರ್ ಮೀನುಗಳು ಜಪಾನ್ನ ಕಡಲ ಕಿನಾರೆಯಲ್ಲಿ ಕಾಣಿಸಿಕೊಂಡಿದ್ದವು.
ಜಪಾನ್ನ ಜನರಿಗೆ ಮೊದಲೇ ಈ ಮೀನಿನ ಬಗ್ಗೆ ಭಯ ಇತ್ತು. ಖಂಡಿತವಾಗಿಯೂ ಏನಾದರೂ ಅವಘಡ ಸಂಭವಿಸುತ್ತೆ ಅನ್ನೋದು ಜಪಾನ್ ಜನರಿಗೆ ವೋರ್ ಫಿಶ್ ಕಾಣಿಸಿಕೊಂಡಾಗಲೇ ಗೊತ್ತಾಗಿತ್ತು. ಹೀಗೆ ವೋರ್ ಫಿಶ್ ಕಾಣಿಸಿಕೊಂಡ 2 ವಾರದ ಅಂತರದಲ್ಲಿ ಜಪಾನ್ ಭೀಕರ ದುರಂತಕ್ಕೆ ಸಾಕ್ಷಿಯಾಗುತ್ತೆ. ಜಪಾನ್ನ ಪುರಾಣಗಳಲ್ಲಿ ಕೂಡ ಈ ವೋರ್ ಮೀನಿನ ಬಗ್ಗೆ ಉಲ್ಲೇಖ ಇದೆ. ಈ ಮೀನು ಮುನ್ನೆಚ್ಚರಿಕೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ ಅನ್ನೋದನ್ನ ಅದರಲ್ಲಿ ಬರೆಯಲಾಗಿದೆ. ದುರಂತದ ಮುನ್ನೆಚ್ಚರಿಕೆಗಳನ್ನು ಕೊಡೋದಕ್ಕೆ, ಭೂಕಂಪದ ಬಗ್ಗೆ ಸುಳಿವುಗಳನ್ನು ಕೊಡೋದಕ್ಕೆ ಈ ಮೀನು ಮೇಲ್ಭಾಗಕ್ಕೆ ಬರುತ್ತೆ ಅನ್ನೋದನ್ನ ಜಪಾನ್ ಪುರಾಣಗಳಲ್ಲಿ ಹೇಳಲಾಗಿದೆ. ಈಗ ಮೆಕ್ಸಿಕೋದಲ್ಲಿ ವೋರ್ ಫಿಶ್ ಕಾಣಿಸಿಕೊಂಡಿರೋದ್ರಿಂದ ಭೂಕಂಪದ ಮೇಲೆ, ಸುನಾಮಿಯ ಮೇಲೆ ನಿಗಾ ಇಡುವಂತೆ ಜನರೇ ಕೇಳಿಕೊಳ್ತಾ ಇದ್ದಾರೆ. ಇಂಥದ್ದೊಂದು ಆತಂಕದ ನಡುವೆಯೇ ಸೌತ್ ಕ್ಯಾಲಿಫೋರ್ನಿಯಾದಲ್ಲಿ ಭೂಕಂಪ ಸಂಭವಿಸಿದೆ ಅನ್ನುವ ಸುದ್ದಿಗಳು ಬರ್ತಾ ಇದೆ. ಇದು ವೋರ್ ಫಿಶ್ನ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಮತ್ತೊಂದು ಭಯ ಹುಟ್ಟಿಸುವ ಸಂಗತಿ ಅಂದ್ರೆ ಈ ಮೀನು ಪತ್ತೆಯಾಗಿರೋದು ರಿಂಗ್ ಆಫ್ ಫೈರ್ ರೀಜನ್ ನಲ್ಲಿ. ಅಂದ್ರೆ ಈ ಭಾಗದಲ್ಲಿ ಭೂಕಂಪಗಳು ಸಂಭವಿಸುವ ಸಾಧ್ಯತೆ ತೀರಾ ಹೆಚ್ಚಿದೆ. ಜಪಾನ್ ಕೂಡ ಇದೇ ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿ 8 ರಿಂದ 9 ತೀವ್ರತೆಯ ಭೂಕಂಪಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ರಿಕ್ಟರ್ ಮಾಪಕದಲ್ಲಿ 9 ತೀವ್ರತೆಯ ಭೂಕಂಪ ಅಂದ್ರೆ ಅದು ದೊಡ್ಡ ಪ್ರಮಾಣದ ಭೂಕಂಪ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸಿದ್ರೆ ಲಕ್ಷಾಂತರ ಜನರ ಪ್ರಾಣ ಹಾನಿಯಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ವೋರ್ ಫಿಶ್ ಕಾಣಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ಈಗಂತೂ ನಾವು ಪ್ರಕೃತಿಯನ್ನ ಎಷ್ಟು ಹಾಳು ಮಾಡಬಹುದು ಅಷ್ಟು ಹಾಳು ಮಾಡಿ ಬಿಟ್ಟಿದ್ದೇವೆ. ಕಾಡುಗಳೆಲ್ಲ ನಾಡಾಗಿದೆ. ಮೊದಲೆಲ್ಲ ಕೇವಲ ಕಾಡುಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಪ್ರಾಣಿಗಳು ಈಗ ನಗರ ಪ್ರದೇಶದಲ್ಲೂ ಕೂಡ ಓಡಾಡುತ್ತಿವೆ. ಅಪರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಪ್ರಾಣಿ ಪಕ್ಷಿಗಳು ಕೂಡ ಮಾಮೂಲು ಎನ್ನುವಂತೆ ಕಣ್ಣಿಗೆ ಬೀಳುತ್ತವೆ. ಇದಕ್ಕೆ ಕಾರಣ ಪ್ರಕೃತಿಯಲ್ಲಿ ಆಗುತ್ತಿರುವ ಬದಲಾವಣೆಗಳು. ಇದೇ ರೀತಿ ಜಲಚರ ಜೀವಿಗಳ ವಿಚಾರದಲ್ಲಿ ಕೂಡ ಆಗಿರಬಹುದು. ತಾಪಮಾನ ಬದಲಾಗುತ್ತಿದೆ, ವಾಯು ಮಾಲಿನ್ಯ ಎಲ್ಲೆ ಮೀರಿದೆ, ಜಲಮಾಲಿನ್ಯ ಕೂಡ ಅಷ್ಟೇ ಪ್ರಮಾಣದಲ್ಲಿ ಆಗ್ತಾ ಇದೆ. ಹೀಗೆ ವಾತಾವರಣದಲ್ಲಿ ಆಗ್ತಾ ಇರುವ ಬದಲಾವಣೆಗಳು ಕೂಡ ವೋರ್ ಮೀನು ಸಮುದ್ರದ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಕಾರಣವಾಗಿರಬಹುದು. ಇದೇ ವಿಚಾರದ ಬಗ್ಗೆ ಒಂದು ಸಂಶೋಧನಾ ಪೇಪರ್ ಕೂಡ ಪಬ್ಲಿಷ್ ಆಗಿತ್ತು. ವೋರ್ ಮೀನುಗಳು ಈಗ ಹೆಚ್ಚಾಗಿ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಸಮುದ್ರ ಮಾಲಿನ್ಯ ಹೆಚ್ಚಾಗ್ತಾ ಇರೋದ್ರಿಂದ ಸಮುದ್ರದಾಳದಲ್ಲಿರುವ ಜಲಚರ ಜೀವಿಗಳು ಸಮುದ್ರದ ಮೇಲ್ಮೈನತ್ತ ಬರ್ತಾ ಇದೆ ಅಂತ ಆ ಪೇಪರ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಇದರಲ್ಲಿ ಸತ್ಯವೂ ಕೂಡ ಇರಬಹುದು. ನಾವು ಮಾಡ್ತಾ ಇರುವ ಅನ್ಯಾಯಗಳಿಗೆ ಬಲಿಯಾಗುವುದು ಮಾತು ಬಾರದೇ ಇರುವ ಜೀವಿಗಳು. ಇದು ಕೇವಲ ಸಮುದ್ರ ಜೀವಿಗಳಿಗೆ ಮಾತ್ರ ಸೀಮಿತವಲ್ಲ. ನಾವು ಪ್ರಾಣಿಗಳು ಓಡಾಡುವ ಜಾಗದಲ್ಲಿ ಈಗ ಮನೆ ಕಟ್ಟಿಕೊಂಡಿದ್ದೇವೆ. ಪ್ರಾಣಿಗಳು ಓಡಾಡುವ ಕಾಡನ್ನು ಕಡಿದು ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೇವೆ. ಅವುಗಳು ನಮ್ಮ ಜಾಗವನ್ನು ಆಕ್ರಮಿಸಿಕೊಂಡಿದ್ದಲ್ಲ, ನಾವು ಅವುಗಳ ಜಾಗದಲ್ಲಿದ್ದೇವೆ. ಅವುಗಳು ಅವುಗಳ ಜಾಗದಲ್ಲೇ ಇದ್ದು ತೊಂದರೆ ಕೊಟ್ಟಾಗ ನಾವು ಅವುಗಳ ಮೇಲೆ ದಾಳಿ ಮಾಡುವ ಪ್ರಯತ್ನ ಮಾಡ್ತೇವೆ. ಅದೆಷ್ಟೋ ಪ್ರಾಣಿಗಳು ಇದಕ್ಕೆ ಬಲಿಯಾಗಿವೆ ಕೂಡ. ವೋರ್ ಮೀನಿನ ವಿಚಾರದಲ್ಲಿ ಕೂಡ ಇದೇ ರೀತಿ ಆಗಿರಬಹುದು. ಸಮುದ್ರ ಮಾಲಿನ್ಯ ಹೆಚ್ಚಾಗಿ ಅದಕ್ಕೆ ತಳಭಾಗದಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಅದು ಮೇಲ್ಭಾಗದಲ್ಲಿ ಕಾಣಿಸಿಕೊಂಡಿರಬಹುದು. ಹೀಗಾಗಿ ವೋರ್ ಮೀನು ಕಾಣಿಸಿಕೊಂಡಾಗ ದುರಂತಗಳು ನಡೆಯುತ್ತೆ ಅನ್ನುವ ವಾದದಲ್ಲಿ ಅರ್ಥವಿಲ್ಲ ಅನ್ನೋದು ಕೆಲವರ ವಾದ. ಇದೊಂದು ಕೇವಲ ಮೂಢನಂಬಿಕೆ. ಇದರಲ್ಲಿ ವೈಜ್ಞಾನಿಕ ಸತ್ಯಗಳು ಇಲ್ಲ ಅಂತ ಹೇಳುವವರು ಕೂಡ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದೊಂದು ವೈಜ್ಞಾನಿಕ ಸತ್ಯ. ವೋರ್ ಮೀನು ಕಾಣಿಸಿಕೊಂಡಾಗ್ಲೆಲ್ಲ ದುರಂತ ನಡೆಯೋದಕ್ಕೆ ಹೇಗೆ ಸಾಧ್ಯ ಅಂದ್ರೆ ತಳಭಾಗದಲ್ಲಿ ಭೂಕಂಪ ಸಂಭವಿಸುವ ರೀತಿಯ ಬದಲಾವಣೆಗಳು ಆದಾಗ ಮಾತ್ರ ವೋರ್ ಮೀನುಗಳು ಮೇಲ್ಮೈನಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದರ ಹಿಂದೆ ವಿಜ್ಞಾನ ಇದೆಯೇ ಹೊರತು ಇದು ಮೂಢನಂಬಿಕೆ ಅಲ್ಲ ಅನ್ನುವವರು ಕೂಡ ಇದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಈ ಭೂಕಂಪಗಳು ಅಥವಾ ಪ್ರಕೃತಿ ವಿಕೋಪಗಳು ಸಂಭವಿಸುವ ಸಂದರ್ಭದಲ್ಲಿ ಅದರ ಮೊದಲ ಸೂಚನೆ ಸಿಗೋದು ಪ್ರಾಣಿಗಳಿಗೆ. ಇದನ್ನ ವಿಜ್ಞಾನವೇ ಒಪ್ಪಿಕೊಂಡಿದೆ. ಇದೇ ರೀತಿ ವೋರ್ ಮೀನುಗಳಿಗೆ ಕೂಡ ಇಂತಹ ಮುನ್ಸೂಚನೆ ಸಿಕ್ಕಿರಬಹುದು. ಈ ಕಾರಣಕ್ಕಾಗಿ ಅವುಗಳು ಆಳ ಸಮುದ್ರದಿಂದ ಮೇಲ್ಮೈಗೆ ಬಂದಿರಬಹುದು ಅಂತ ಹೇಳಲಾಗುತ್ತೆ. ನಿಮ್ಮ ಪ್ರಕಾರ ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.